ಓಕೆ, ಇನ್ನ ಲಾಸ್ಟ್ ಒಂದು ಕ್ವೆಶನ್. ಡಾಕ್ ಸತೀಶ್ ಅವರು ಹೊರಗಡೆ ಬಂದು ನಿಮ್ಮ ಬಗ್ಗೆ ಏನ್ ಸಿಟ್ಟಿತ್ತು ಏನೋ ಗೊತ್ತಿಲ್ಲ ಅವರಿಗೆ, ಗಿಲ್ಲಿ ಗೆಲ್ಲಲ್ಲ, ಗಿಲ್ಲಿ ಗೆಲ್ಬಾರ್ದು, ಈ ತರದೆಲ್ಲ ಮಾತಾಡ್ಬಿಟ್ಟಿದ್ದಾರೆ. ಮನೆಯಲ್ಲಿ ಅಂತ ಕಾಟ ಏನ್ ಕೊಟ್ರಿ ಸತೀಶ್ಗೆ ಅಂತ? ನಮ್ಮ ಅನುಶ್ರೀ ನಂಬರ್ ಅದು. ಏನಕ್ಕ ಚೆನ್ನಾಗಿದ್ದೀನಿ ಕನಕ. ಏನಕ್ಕ ಈಗ ತಾನೇ ಅನಿಸ್ಕತೆ ಇದೆ ಕನಕ. ನಮ್ಮ ಅನುಶ್ರೀ ಅಕ್ಕ ನನ್ನ ಸಕ್ಕ ಸಪೋರ್ಟ್ ಮಾಡಿದ್ರು DKD. ನೆಕ್ಸ್ಟ್ ಅದೇ ಹೇಳ್ತಿದ್ದು ನಾನು. ಇಲ್ಲ ಸ್ಟಾರ್ಟ್ ಮಾಡು ಅನುಶ್ರೀ ಅಕ್ಕ ಅಂತ ಇವ್ರು ಅವರೇ ಮಾಡ್ತಾವ್ರೆ ಅಂತ ಸತ್ಯವಾಗ್ಲು ಕನಕ. ಸುಳ್ಳು ಸುಳ್ಳು ಹೇಳ್ತಿದಾರೆ ಗಿಲ್ಲಿ. ಸತ್ಯವಾಗ್ಲು ನಾವೆಲ್ಲ ಏನ್ ಸಪೋರ್ಟ್ ಮಾಡೋದು, ಗಿಲ್ಲಿನೇ ನಮ್ಗೆಲ್ಲ ಸಪೋರ್ಟ್ ಮಾಡಿದ್ದು DKD ಎತ್ತಿದ್ದೆ ನೀವು ಸುಮ್ಮಿರಕ್ಕ ನನ್ನ. ಏನಿಲ್ಲ, ನಾನು ಗಿಲ್ಲಿ ಕಾಂಬಿನೇಷನ್ ನನ್ಗೆ ಸಖತ್ ಇಷ್ಟ. ನಾನ್ ಗಿಲ್ಲಿ ಅನ್ನಕ್ಕೆ ಯಾಕ ಅಂತ. ಇಲ್ಲ ಅನುಶ್ರೀ ಅವರೇ, ನಾನು ವಿಡಿಯೋಸ್ ನೋಡ್ತಾ ಇರ್ತೀನಿ ಫೇಸ್ಬುಕ್ ಅಲ್ಲಿ, ಜಿ ಪೇಜ್ ಅಲ್ಲಿ ಹಾಕಿರ್ತಾರಲ್ಲ. ಹೆಂಗಂದ್ರೆ ನಿಮ್ದು ಒಂದು ವಿಡಿಯೋ ಬಂದ್ರೆ ಅದು ಸಜೆಷನ್ ಬರ್ತಾ ಇರುತ್ತೆ ನೋಡಿ ಮತ್ತೆ ಮತ್ತೆ. ನಾನು ಒಂದಿನ 2.5 ಗಂಟೆನೋ 3 ಗಂಟೆ ಕುತ್ಕೊಂಡು ನೋಡಿದೀನಿ ನಿಮ್ಮಿಬ್ರು ವಿಡಿಯೋಸ್ ನ. ಆಲ್ ಬಿಕಾಸ್ ಆಫ್ ಗಿಲ್ಲಿ ಇಸ್ ಅಂದ್ರೆ ಸ್ಪಾಂಟೇನಿಯಸ್ ಗಿಲ್ಲಿ. ಅದ್ ಯಾವ್ದೂನು ನಾನು ಗಿಲ್ಲಿಯಲ್ಲಿ ಮಾತಾಡ್ತಿದ್ದಿದ್ದು ಅಥವಾ ಗಿಲ್ಲಿ ಹೇಳ್ತಿದ್ದಿದ್ ಯಾವ್ದೂನು ಏನೋ ಸ್ಕ್ರಿಪ್ಟ್ ಮಾಡ್ಕೊಂಡ್ ಬಂದಿದ್ದೆ ಅಲ್ಲ, ಅದು ಆನ್ ಸ್ಪಾಟ್. ಅವತ್ತ ಆ ಮೂಡ್ ಏನಿರತ್ತೆ, ಅಲ್ಲಿ ಏನ್ ಎತ್ಕೊಳತ್ತೆ ಒಂದೂ ಗೊತ್ತಿಲ್ಲ. ಇಲ್ಲ ಅದು ಆಮೇಲೆ ನಿಮ್ಮಿಬ್ರದ್ದು ಟೈಮಿಂಗ್ ತುಂಬಾ ಚೆನ್ನಾಗಿರ್ತಾ ಇತ್ತು ಬಿಡಿ. ಹೌದು, ನೀವು ಬಿಗ್ ಬಾಸ್ ನೋಡ್ತಾ ಇದ್ರ ಅನುಶ್ರೀ ಅವರೇ? ಈ ಸೀಸನ್ ನೋಡಿದ್ರಾ? ಎಲ್ಲಾ ಎಪಿಸೋಡ್ಸ್ ಅಂತ ಹೇಳಕ್ಕಾಗಲ್ಲ. ಗಿಲ್ಲಿದೆಲ್ಲ ನಂಗೆ ಕೆಲವೊಂದು ವಿಡಿಯೋಸ್ ಎಲ್ಲ ತುಂಬಾ ಇಷ್ಟ. ಅವ್ರು ರಘು ಅವ್ರ ಜೊತೆ ಅವರು ಕ್ಲಾಸ್ ರೂಮ್ ಅಲ್ಲಿ ಹೇಳ್ತಾರಲ್ಲ ರೆಸ್ಪೆಕ್ಟ್, ಅದೆಲ್ಲ ಸಖತ್ ಇಷ್ಟ. ಓಕೆ, ಯಾವ ಸಿಚುಯೇಷನ್ ನಿಮಗೆ ತುಂಬಾ ಚೆನ್ನಾಗ್ ಅನ್ನಿಸ್ತು ಗಿಲ್ಲಿದು ಬಿಗ್ ಬಾಸ್ ನಲ್ಲಿ? ಅಂದ್ರೆ ಗಿಲ್ಲಿ ಟೈಮಿಂಗ್ ಸೆನ್ಸೇ ನಂಗೆ ತುಂಬಾ ಇಷ್ಟ ಆಗಿದ್ದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಗಿಲ್ಲಿ ತರಾನೇ ಇದ್ದ. ಅದು ಗಿಲ್ಲಿ ಬಗ್ಗೆ ಗೊತ್ತಿರೋರು ಎಲ್ಲರಿಗೂ ಗೊತ್ತಿರತ್ತೆ. ಗಿಲ್ಲಿ ವಾಸ್ ಗಿಲ್ಲಿ ಅಷ್ಟೇ, ಅಲ್ಲಿ ಏನು ಎಕ್ಸ್ಟ್ರಾ ಮಾಡಕ್ ಹೋಗಿಲ್ಲ. ಕೆಲವು ವಿಡಿಯೋಸ್ ಅಲ್ಲಿ ನಾನ್ ಏನೇನ್ ವಿಡಿಯೋಸ್ ನೋಡಿದೆ ಅದ್ರಲ್ಲೆಲ್ಲರೂ ನಾನ್ ನಮ್ ಗಿಲ್ಲಿನೇ ನೋಡಿದ್ದು. ಓಕೆ, ಗಿಲ್ಲಿ ಕಿತಾಪತಿ ಎಷ್ಟು ಇಷ್ಟ ಆಯ್ತು ನಿಮ್ಗೆ? ಯಾಕಂದ್ರೆ ಅವರೇ ಹೇಳ್ಕೊಂಡ್ಬಿಟ್ರು ಕಿತಾಪತಿ ಕಿಂಗು ನಾನು ಅಂತ. ಅಲ್ಲಲ್ಲ, ನಮ್ DKDಲೂ ಒಂದ್ ಕಿತಾಪತಿ ನಗ್ನಗ್ತಾ ಪಕ್ಕದಲ್ಲಿ ಭಾವನ ತೊಡೆ ಮೇಲೆ ಮಲಗ್ಬಿಡ್ತಿದ್ರೆ. ಅದೇ ನನ್ಗೆ ನಿಮ್ಮಿಬ್ರದ್ದು ಸಖತ್ ಇಷ್ಟವಾದ ವಿಡಿಯೋ ಯಾವ್ದು ಅಂತಂದ್ರೆ, ಗಿಲ್ಲಿ ನಿಮ್ಮನ್ನ ಇಮಿಡಿಯೇಟ್ ಮಾಡ್ತಾರ ಗೊತ್ತಾ? ಗಿಲ್ಲಿ ಸತ್ತೋಗ್ಬಿಡಲು ಅಂತ. ನಾನು ಹಂಗೆ ನಗ್ತೀನಿ ಕೆಡ್ದಾಗಿದೆ ಗಿಲ್ಲಿಯಿಂದ. ಇಲ್ಲ, ನಿಮ್ ನಗುಗೆ ಫೇಮಸ್ ಅನುಶ್ರೀ ಅವರೇ ನೀವು. ಇಲ್ಲ, ಆಮೇಲೆ ರಕ್ಷಿತಾ ಮ್ಯಾಮ್ ಕ್ಲಾಪ್ ಮಾಡೋದು, ಆಮೇಲೆ ಶಿವಣ್ಣಂದು ಸಕ್ಕತ್ತಾಗಿ ಇಮಿಟೇಟ್ ಮಾಡಿದ್ದೆ. ಅದ್ರಲ್ಲಿ ಸಕ್ಕತ್ತಾಗಿ ಮಾಡಿದ್ದೆ ರಕ್ಷಿತಾ ಮ್ಯಾಮ್. ಶಿವಣ್ಣಂದು ಬೆಸ್ಟ್ ಆಗಿತ್ತು. ಅಕ್ಕ ಎಲ್ಲಕ್ಕ ಸಿಗ್ತೀನಿ ಅಂದ್ಬಿಟ್ಟು ಸಿಕ್ಕಿರವಲ್ಲಕ್ಕ. ಗಿಲ್ಲಿ ನನ್ ಕತಾರಲ್ಲಿ ಸಿನಿ. ಐ ಆಮ್ ಟ್ರಾವೆಲಿಂಗ್ ಫಾರಿನ್, ಯುನೋ. ಕತಾರ್ ಆಗಿದ್ದೀರಾ ಅಕ್ಕ? ನಾನ್ ಬಂದ ತಕ್ಷಣ ಗಿಲ್ಲಿಗೆ ಸಿಗೋದು. ಏನ್ ಬೇಕು ಗಿಲ್ಲಿ ಹೇಳು, ತಗೊಂಡ್ಬರ್ತೀನಿ ನಿಗೋಸ್ಕರ. ಏನು ಗೋಲ್ಡ್ ಫೇಮಸ್ ಅಲ್ಲಿ ಅಕ್ಕ. ಹ್ಞೂ ಕನಕ ಅಕ್ಕ, ಒಂದ್ 2 kg ಚಿನ್ನ ಕವರ್ ಕಟ್ಟಿಸ್ಕೊಂಡ್ ಬಂದ್ಬಿಡ್ರಿ ಹಂಗೆ ಮಾರ್ಕೆಟ್ ಹೋಗಿ. ಚಿನ್ನ ಈಗ ಚಿನ್ನ ನಾವ್ ಕೊಡಂಗಿಲ್ಲಪ್ಪ, ಕೋಟಿ ಗೆದ್ದಿರೋರು ನೀವೇ ಚಿನ್ನ ಕೊಡ್ಬೇಕು ನಮ್ಗೆ. ಇಲ್ಲ, ಈ ಚಿನ್ನ ಬಿಗ್ ಬಾಸ್ ಹೋಗಿ ಸ್ವಲ್ಪ ಸೌದೋಗ್ಬಿಟ್ಟಿದೆ, ವೆಯ್ಟ್ ಕಡಿಮೆ ಆಗ್ಬಿಟ್ಟಿದೆ ಅನುಶ್ರೀ ಅವರೇ. ಅಕ್ಕ ಚಿನ್ನದಂತ ತಮ್ಮ ನಾನೇ ಇರ್ಬೇಕಾದ್ರೆ ಯಾಕಕ್ಕ ಚಿನ್ನ ನಿಮ್ಗೆ? ಎಂತ ಮಾತುಕಲ್ಲ, ಎಂತ ಮಾತುಕಲ್ಲ. ನಾನು ಹಂಗೆ ಅನ್ಕೊಂಡಿದ್ದೀನಿ ಬಿಡು. ಅದೇ ಚಿನ್ನ ನಮ್ಗೆ. ಚೆನ್ನಾಗಿ ಊಟ ಮಾಡೋ ಗಿಲ್ಲಿ, ಚೆನ್ನಾಗಿ ತಿನ್ನು, ಓಕೆನಾ, ಚೆನ್ನಾಗಿರು. ಅಂಡ್ ಗಿಲ್ಲಿನ ನೆಕ್ಸ್ಟ್ ನಾನ್ ನಿಜವಾಗ್ಲೂ ಎಲ್ರು ಹೇಳಾಗೆ ಡೈರೆಕ್ಟ್ ಆಗಿ ನೋಡಕ್ ಇಷ್ಟ ಪಡ್ತೀನಿ. ಬಿಕಾಸ್ ಈಸ್ ವೆರಿ ಟ್ಯಾಲೆಂಟೆಡ್. ಈ ನಗ್ಸೋದು ಗಿಗ್ಸೋದು ಅದೆಲ್ಲ ಮೀರಿ ಅವ್ನ ಒಳಗಡೆ ಒಬ್ಬ ಒಳ್ಳೆ ಕಥೆಗಾರ ಇದ್ದಾನೆ. ಸೊ ಆ ಡೈರೆಕ್ಟರ್ ಎಲ್ರಿಗೂ ಪರಿಚಯ ಆಗ್ಬೇಕು ಗಿಲ್ಲಿ. ಥ್ಯಾಂಕ್ಸ್ ಅಕ್ಕ. ಓಕೆ, ಅನುಶ್ರೀ ಅವರೇ, ನೀವು ಓಟ್ ಹಾಕಿದ್ರಾ ಗಿಲ್ಲಿಗೆ? ಹಾಕಿದ್ರು ಇವ್ರು ಗೀತಕ್ಕ, ಶಿವಣ್ಣ, ಗೀತಕ್ಕ ಎಲ್ಲ ಹೇಳುದು. ನನಗೆ ಮುಂಚೆನೂ ಗೊತ್ತಿತ್ತು. ಅಕ್ಕ ನಾವ್ ಅಲ್ಲಿ ಒಳಗಡೆ ಕೂತ್ಕೊಂಡ್ ಮಾತಾಡ್ಕೋವಕ್ಕ. ಕಾವ್ಯ ಹೇಳ್ತಾರಲ್ಲ, ಕಾವ್ಯ ಯಾವಾಗ್ಲೂ ಅನುಶ್ರೀ ಅಕ್ಕ ಅಂತೂ ಪಕ್ಕ ನಿನ್ಗೆ ಓಟ್ ಹಾಕಿರ್ತಾರೆ, ಮಿಸ್ಸೇ ಇಲ್ಲ. ಶಿವಣ್ಣ, ಗೀತಕ್ಕ, ರಕ್ಷಿತಕ್ಕ ಎಲ್ಲ ಪಕ್ಕ ಓಟ್ ಹಾಕಿರ್ತಾರೆ ಅಂತ. ನಮ್ಗೆಲ್ಲರಿಗೂ ಬಹಳ ಇಷ್ಟ. ರಕ್ಷಿತಾ ಮ್ಯಾಮ್ ಯಾವಾಗ್ಲೂ ಹೇಳೋರು, ಗಿಲ್ಲಿ ನೀ ಏನ್ ಬೇಕಾದ್ರೂ ಹೇಳೋ, ನಂಗೆ ಇಷ್ಟ, ನೀನ್ ಏನ್ ಹೇಳಿದ್ರು ಇಷ್ಟ ಅಂತ. ಅವ್ರ ಮ್ಯಾಮ್ ತುಂಬಾ ಇಷ್ಟ ಗಿಲ್ಲಿ ಅಂದ್ರೆ. ಶಿವಣ್ಣ ಅಂತೂ ಎಲ್ಲಿ ಹೋದ್ರು ಗಿಲ್ಲಿ ಬಗ್ಗೆ ಕೇಳೋರು. ಅಣ್ಣ ನಂಗೆ ಫೋನ್ ಮಾಡ್ಬಿಟ್ಟೆ ಹೇಳೋರು, ಏನಮ್ಮ ಗಿಲ್ಲಿ ಫ್ಯಾನ್ಸ್ ಅಂತ. ಅಂದ್ರೆ ಈಗಲ್ಲ, ಈ ಶೋ ಇಂದ ಅಲ್ಲ, ಅವಾಗ DKD ಇಂದಾನೇ ಗಿಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗಿದ್ದ. ಸೊ ಇವಾಗ ಇನ್ನೂ ಪರಿಚಯ ಅದ ಅಷ್ಟೇ. ಥ್ಯಾಂಕ್ಸ್ ಅಕ್ಕ, ನನ್ನ ಬಗ್ಗೆ ಇಷ್ಟು ಒಳ್ಳೆ ಮಾತಾ ಫಸ್ಟ್ ಟೈಮ್ ಹೇಳಿದ್ದಕ್ಕೆ. ಗೋಲ್ಡ್ ತರ ಅವಾಗಲ್ಲೆಲ್ಲ ನಿನ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದೆ ಅಕ್ಕ. ನನ್ಗಿದ್ ನೋಡ್ರಿ ಯಾವ ತರ ನೆನಪೈತೆ ಅಂತ ಹೇಳಿ ನಾನೇನು ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಕೂತಿದ್ದೀನಿ. ನೀವು ಕತಾರಲ್ಲಿ ಇದ್ರಿ.
ಒಂದಿನ ಅದು ಆಗ್ಲಿಲ್ಲ. ನೀವು ಕತಾರಿದ್ದೀರ. ರಮೇಶ್ ಅರವಿಂದ್ ಸರ್ ಅವರು ನಿಮಗೆ ಒಂದು ಸ್ಪೆಷಲ್ ಪರ್ಸನ್ ಏನೋ ಮಾತಾಡಿದ್ದಾರೆ ನೋಡಿ ನಿಮ್ ಬಗ್ಗೆ ಅಂತ ಹೇಳ್ತಾರೆ. ನೀವು ಮಾತಾಡ್ತಾ ಇದ್ದೀರಾ. ನೀನೆಲ್ಲ ವೀಕೆಂಡ್ ವಿತ್ ರಮೇಶ್ ಹೋದ್ರೆ ನಾನು ವಾಕಿಂಗ್ ಡೈರೆಕ್ಟ್ ವಾಕಿಂಗ್ ಎಂಟ್ರಿ ಫೋನ್ ಎಲ್ಲ ಇಲ್ಲ ಕಣ. ಅಕ್ಕ ನೀವು ಹೋದ್ರೆ ಬರ್ತೀನಿ. ಬರ್ತೀಯ? ಥ್ಯಾಂಕ್ಸ್ ಅಕ್ಕ. ಇಷ್ಟ ಆಶೀರ್ವಾದ, ನಿಮ್ಮ ಆಶೀರ್ವಾದ ಯಾವಾಗಲೂ ಇರ್ತದೆ ಬಿಡಕ್ಕ ನಮ್ಮ ಮೇಲೆ. ಆಯ್ತು ಬಿಡು. ಫಸ್ಟ್ ಚೆನ್ನಾಗಿ ಊಟ ಮಾಡು, ರೆಸ್ಟ್ ತಗೋ, ಓಕೆನಾ? ಎಲ್ರಿಗೂ ಕೇಳ್ದೆ ಅಂತ ಹೇಳಕ್ ಹುಷಾರು. ಆಯ್ತಕ್ಕ ಆಯ್ತಕ್ಕ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಗಿಲ್ಲಿ. ಥ್ಯಾಂಕ್ಸ್ ಅಕ್ಕ. ನಿಮ್ಗೂ ಕಂಗ್ರಾಚುಲೇಷನ್ ಅಕ್ಕ ಮದ್ವೆ ಆಗಿದ್ದಕ್ಕೆ. ಥ್ಯಾಂಕ್ ಯು. ಆದ್ರೂ ಮದ್ವೆ ಕರೆಲ್ಲ ಬಿಟ್ರಕ್ಕ. ಅದು ಅಲ್ಲ, ನೆಕ್ಸ್ಟ್ ಹಿಂಗ್ ಫೋನ್ ಮಾಡಿ ಕೇಳ್ತಾರೆ ಯಾರಾದ್ರೂ ಅಂತ ಹೇಳ್ಬಿಟ್ಟೆ ನೀವು ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬಿಟ್ರಿ. ನಾವು ಸ್ವಲ್ಪ ಮದ್ವೆನ ಸಿಂಪಲ್ ಆಗಿ ಮಾಡ್ಕೊತಾ ಇದೀವಿ, ಒಂದ್ 50-100 ಜನ ಸೇರಿಸ್ಕೊಂಡು. ನೆಕ್ಸ್ಟ್ ನಾನು ಆ ವಿಡಿಯೋ ನೋಡ್ಬಿಟ್ಟು ಫೋನ್ ಮಾಡಕ್ ಆಗಿಲ್ವಲ್ಲ ನಿಮ್ಗೆ. ಪಾಪ ಸಿಂಪಲ್ ಆಗಿ ಮಾಡ್ಕೊಂಡವ್ರೆ ಮದ್ವೆ, ಸರಳ ವಿವಾಹ ಅನ್ಸುತ್ತೆ. ತುಂಬಾ ಸರಳ ವಿವಾಹ ಮಾಡ್ಕೊಂಡವ್ರೆ ಅನುಶ್ರೀ ಅಕ್ಕ. ನಮ್ಗೆ ಪಾಪ ಅನಿಸ್ಬಿಡ್ಬೇಕು. ಮದ್ವೆ ಕರೀಲಿಲ್ಲ ಅಂದ್ರೆ ಸೀಮಂತ ಕರಿತೀರ ಅಕ್ಕ. ಅಪ್ಪ ಸುಮ್ನೆ ನೀನು. ನೆಕ್ಸ್ಟ್ ಅನುಶ್ರೀ ಮದ್ವೆ ಯಾವಾಗ ಅಂತ 5 ವರ್ಷ ಅದೇ ಇತ್ತು, 5 ವರ್ಷ ಅದೇ ಕೇಳ್ತಾರೆ ಅನುಶ್ರೀ ಮಗು ಯಾವಾಗ ಅಂತ. ಅದ್ ಬೇಗ ಆಗ್ಲಿ ಅಕ್ಕ. ಆಯ್ತು ಕಣಗಿಲ್ಲಿ, ಎಲ್ಲ ಒಳ್ಳೇದಾಗ್ಲಿ. ನಿಂಗುನು ಸಿಗೋಣ ಬೇಗ, ಬಂದ ತಕ್ಷಣ ಸಿಗ್ತೀನಿ. ಬಾವ ಏನ್ ಮಾಡ್ತಾರಕ್ಕ? ಬಾವ ರೆಡಿ ಆಗ್ತವ್ರೆ. ಹೌದಕ್ಕ. ಈಗ ಬೆಳಗಾಗಿದ್ದ ಅಲ್ಲಿ? ಇಲ್ಲ 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 ಇಲ್ಲ, ಇವಾಗ ರಾತ್ರಿ ಊಟಕ್ಕೆ ಕರೆದಿದ್ದಾರೆ. ನಾವು ಇಲ್ಲಿ ತುಳುಕೂಟ ಸಂಘದ ಗುರುಕಿರಣ್ ಸರ್ ಇವೆಂಟ್ ಬಂದಿದೀವಿ. ಓ ಸೂಪರ್ ಅಕ್ಕ. ಆಯ್ತಕ್ಕ. ಇವೆಂಟ್ ಮಾಡೋಣ ಗಿಲ್ಲಿ, ಓಕೆನಾ? ಖಂಡಿತವಾಗ್ಲೂ ಕರೀರಕ್ಕ. ಮಾರ್ಗೆಟ್ ಬಿಟ್ಟಿರಿ ಅದು ಬೇರೆ. ಆಲ್ರೆಡಿ ವರುಣ್ ನನ್ನ ಟಚ್ ತಕೊಂಡಿದೀನಿ. ಆಲ್ ದ ಬೆಸ್ಟ್ ಗಿಲ್ಲಿ, ಕಂಗ್ರಾಚುಲೇಷನ್ಸ್ ಕಂದ ಒನ್ಸ್ ಅಗೇನ್. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ ಅವರೇ. ನೀವು ಕತಾರಲ್ಲಿ ಇದ್ರು, ಕಾಲ್ ರಿಸೀವ್ ಮಾಡಿ ಇಷ್ಟೊತ್ತು ಮಾತಾಡಿದ್ರಿ. ತುಂಬಾ ಖುಷಿ ಆಯ್ತು ನ್ಯೂಸ್ ಫಸ್ಟ್ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ ಗಿಲ್ಲಿ ಅವರೇ, ಅನುಶ್ರೀ ಅವರೇ ಕಾಲ್ ಮಾಡಿ ಮಾತಾಡಿದ್ರು. ನಂಗೆ ಗೊತ್ತು ನೀವು ಎಷ್ಟು ಟಯರ್ಡ್ ಆಗಿದ್ದೀರಾ ಅಂತ, ಆದ್ರೂ ಆ ಜೋಶ್ ಮಾತ್ರ ಕಡಿಮೆ ಆಗಿಲ್ವಲ್ಲ. ಅನುಶ್ರೀ ಅವ್ರ ಕಾಲು ಹೇಳದ್ ಬಿಟ್ರಿ. ಅನುಶ್ರೀ ಅಕ್ಕ ಇವ್ರ ಜೊತೆ ಮಾತಾಡದೆ ಒಂದ್ ಜೋಶ್. ಅವ್ರ ಪಕ್ಕದಲ್ಲಿ ಇದ್ಬಿಟ್ರೆ ನಾವು ಅದನ್ನೇ ಮಾತಾಡ್ತಾ ಇರ್ತೀವಿ. ಅನುಶ್ರೀ ಅಕ್ಕ, ನೀವು ಯಾರ ಸುಮ್ನೆ ಸಪ್ಗಿರೋರೀಗ ಶೂಟ್ ಎಲ್ಲ ಲೇಟ್ ಆಗಿ ನಡೀತದೆ ನೋಡ್ರಿ. ಈಗ ಡ್ಯಾನ್ಸ್ ಇದೆಲ್ಲ ಲೇಟ್ ನೈಟ್ ಆಗ್ಬಿಡ್ತದೆ. ಅಷ್ಟೊತ್ತಿಗೆಲ್ಲ ಹಿಂಗ್ ಆಗ್ಬಿಟ್ಟಿರ್ತೀವಿ. ನಮ್ ಪರ್ಫಾರ್ಮೆನ್ಸ್ ಬರೋಷ್ಟೊತ್ತಿಗೆಲ್ಲ 12 ಗಂಟೆ 1 ಗಂಟೆಗೆಲ್ಲ. ಅನುಶ್ರೀ ಅಕ್ಕ ಪಕ್ಕದಲ್ಲಿ ಹೋಗಿ ನಿಂತ್ಕಂದ್ರೆ ಆ ಎನರ್ಜಿ, ನಿಮ್ಗೆ ಎನರ್ಜಿ ಇಲ್ಲ ಅಂದ್ರೆ ಎನರ್ಜಿ ಬರ್ಸ್ಬಿಡ್ತಾರ ಮಾತಾಡಿ ಅನ್ಕೊಂಡ್ ಎಲ್ಲ ಮಾತಾಡಿ. ಅದ್ ನೋಡಿ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಅದ್ ಬಂದ್ಬಿಡ್ತದೆ ಮೇಡಮ್. ಅದೇ ನನ್ಗೊಂದು ತುಂಬಾ ಖುಷಿ ಆಯ್ತು. ವೀಕೆಂಡ್ ವಿತ್ ರಮೇಶ್ ಅಂತ ಹೇಳ್ಬಿಟ್ರಲ್ಲ.